ಈಗ ಬಳ್ಳಾರಿನಲ್ಲಿ ನಿನ್ನೆ ಆಗಿರೋದು ಅತ್ಯಂತ ದುರದೃಷ್ಟಕರ ಒಂದು ಘಟನೆ. ಬಳ್ಳಾರಿಯ ಜಿಲ್ಲೆಯ ಪೊಲೀಸರು ಪರಿಸ್ಥಿತಿನ ಒಂದು ಗ್ರಹಿಸೋದಕ್ಕೆ, ಅಲ್ಲಿನ ವಾತಾವರಣನ ಗ್ರಹಿಸೋದಕ್ಕೆ ವಿಫಲರಾಗಿದ್ದಾರೆ ಅಂತ ನನ್ಗನ್ಸುತ್ತೆ. ಇಲ್ಲರ ಜನಾರ್ದನ್ ರೆಡ್ಡಿ ಅವರು ಮನೆ ಮುಂದೆ ಬಂದು ಬ್ಯಾನರ್ ಕಟ್ಲಿಕ್ಕೆ ಹೋಗೋದು, ಅಲ್ಲೇ ಚೇರ್ಗಳು ಹಾಕೊಂಡು ಕೂತ್ಕೊಳ್ಳೋದು, ಮತ್ತೆ ಬಹಳ ಒರಟೊಟ್ಟಾಗಿ ಅಸಭ್ಯವಾಗಿ ಮಾತಾಡಿ ಹೊಡೆಯಕ್ಕೆ ಹೋಗೋದು, ಇದನ್ನೆಲ್ಲ ಪೊಲೀಸವರು ಸ್ವಲ್ಪ ನನಗನ್ಸುತ್ತೆ ಗೃಹ ಸಚಿವರು ಈ ಒಂದು ವಿಚಾರಣೆನ ಪಕ್ಷಾತೀತವಾಗಿ ಮಾಡಬೇಕು. ಕೇವಲ ತಮ್ಮ ಪಕ್ಷದ ಶಾಸಕರು ಹೇಳುವುದನ್ನು ಮಾಡ್ತಾ ಈ ಘಟನೆ ಬಗ್ಗೆ ಮಾಡಬೇಕು. ಮತ್ತೆ ಈ ವರ್ಷ ಬಹಳಷ್ಟು ಚುನಾವಣೆಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯ ವಾತಾವರಣ ಬೇರೆ ಕಡೆನೂ ಸೃಷ್ಟಿ ಆಗದೇ ಇರಂಗೆ ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳೋದು ಬಹಳ ಅಗತ್ಯ ಇದೆ. ಮತ್ತೆ ಯಾರು ಇದಕ್ಕೆ ಕಾರಣರು, ಯಾರಿಲ್ಲಿ ಹೋಗಿ ಮೊದಲು ಶುರು ಮಾಡಿದ್ರು, ಇದರ ಉದ್ದೇಶ ಏನು, ಇದರ ಬಗ್ಗೆ ಮಾಡ್ಲಿಕ್ಕೆ ಒಂದು ವಿಚಾರಣೆ ನಡೆಸಬೇಕು. ಮತ್ತೆ ರಾಜ್ಯದ ಹಿತದೃಷ್ಟಿಯಿಂದ ಈ ರೀತಿ ಘಟನೆ ಆಗದೇ ಇರಂಗೆ ನೋಡ್ಕೊಳ್ಳೋದು ಸರ್ಕಾರದ ಆದ್ಯ ಕರ್ತವ್ಯ ಆಗ್ಬೇಕು. ನನ್ಗನ್ಸುತ್ತೆ ಜನಾರ್ದನ್ ರೆಡ್ಡಿ ಅವರು ಈ ಘಟನೆ ಆದಾಗ ಬಳ್ಳಾರಿಲೇ ಇರಲಿಲ್ಲ. ಅವ್ರಿಗೆ ಫೋನ್ ಮುಖಾಂತರ ಗೊತ್ತಾದ ಮೇಲೆ ಅವರು ಶ್ರೀರಾಮ್ಲು ಅವ್ರನ್ನ ಕೇಳಿ ನೀವು ಆ ಸ್ಥಳಕ್ಕೆ ಹೋಗೋ ಏನಾಗಿದೆ ಅಂತ ನೋಡಿ ಹೇಳಿರೋದು ನನ್ಗೆ ಗೊತ್ತಿರೋ ಮಾಹಿತಿ. ಇದು ಜನಾರ್ದನ್ ರೆಡ್ಡಿ ಅವರ ಪ್ರವೇಶದಿಂದ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಗಾದ್ರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರುವ ಒಂದು ಪ್ರಯತ್ನ ಇದು. ಸೊ ನನ್ಗನ್ಸುತ್ತೆ ಒಬ್ರು ಬಳ್ಳಾರಿ ಶಾಸಕರದ್ದು ಬಹಳ ದೊಡ್ಡ ಜವಾಬ್ದಾರಿ ಬಳ್ಳಾರಿಯ ಒಂದು ಶಾಂತಿಯುತ ವಾತಾವರಣನ ಉಳಿಸ್ಕೊಂಡು ಅದನ್ನ ಉಳಿಸೋ ರೀತಿ ಮಾಡೋದು. ಅವರು ಹಿ ಶುಡ್ ನಾಟ್ ಬಿಕಮ್ ಎ ಪ್ಲೇಯರ್, ಹಿ ಶುಡ್ ಬಿಕಮ್ ಎ ಗಾರ್ಡಿಯನ್. ಅದಕ್ಕೋಸ್ಕರ ನನಗೆ ಗೊತ್ತಿರೋ ಪ್ರಕಾರ ಜನಾರ್ದನ್ ರೆಡ್ಡಿ ಅವರು ಬರಕ್ಕಿಂತ ಮುಂಚೆನೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಈ ಜನ ಸೇರಿ ಯಾವುದೋ ಒಂದು ಮೂಡಲ್ ಸೇರಿ ಆ ಗಲಾಟೆ ಎಬ್ಸಿರೋದಕ್ಕೆ ಕಾರಣ. ಅದಕ್ಕೋಸ್ಕರ ವಿಚಾರಣೆನ ನಾನು ಆಗ್ರಹಿಸ್ತಾ ಇದ್ದೀನಿ. ಥ್ಯಾಂಕ್ ಯು.